ನಮಸ್ಕಾರ. ನಾನು ಕಲಾವಿದನಾಗಬೇಕು, ನಿರ್ದೇಶಕನಾಗಬೇಕು, ಒಬ್ಬ ಬರಹಗಾರನಾಗಬೇಕು ಅಂದ ತಕ್ಷಣ ಅದೊಂದು ಸಣ್ಣ ಕನಸು ಹುಟ್ಟುತ್ತೆ, ಯಾವುದೋ ಒಂದು ಪ್ರೇರಣೆಯಿಂದ ಹುಟ್ಟುತ್ತೆ. ಯಾರೋ ಒಬ್ಬ ದೊಡ್ಡ ಮಹನೀಯರು ಹೇಳಿದ್ದಾರೆ, ನಾನು ಏನಾಗಬೇಕು ಅಂತ ಕನಸು ಕಾಣೋದಕ್ಕಿಂತ ಮುಖ್ಯವಾಗಿ ಅದ್ರ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಆ ಕೆಲಸ ಪ್ರಾರಂಭಿಸ್ಬಿಡ್ಬೇಕು. ಸೊ ಈ ರೀತಿ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮತ್ತು ಯಾರಾದರೂ ಗುರುತಿಸೋದಕ್ಕೆ ಒಂದು ವೇದಿಕೆ ಅಂತೂ ಬೇಕು. ಈಗ ನನ್ನ ಹತ್ರ ಪ್ರತಿದಿನ ಕನಿಷ್ಠ ನನಗೊಂದು 50 ಮೆಸೇಜ್ ಬರುತ್ತೆ, ಸರ್ ನನ್ನ ಹತ್ರ ಕಥೆ ಇದೆ, ನಿಮ್ಮ ಹತ್ರ ನಾನು ಹೇಳಬೇಕು ಅಂತ. ನಾನು ಎಲ್ಲರನ್ನೂ ಕರೆದು ಹಾಗೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನನಗೂ ತುಂಬಾ ಕೆಲಸ ಇರುತ್ತೆ ಮತ್ತು ಅಷ್ಟೊಂದು ಕಥೆಗಳ ಅಗತ್ಯ ನನಗೂ ಇರಲ್ಲ. ನಾನು ಹುಡುಕ್ತಿರ್ತೀನಿ, ನನಗೇನಾದ್ರೂ ಬೆಸ್ಟ್ ಆಗಿ ಸಿಕ್ಕಿದ್ರೆ ನನಗೆ ಬೇಕಾಗ್ತದೆ. ಬರೀ ಕಥೆ ವಿಚಾರದಲ್ಲ, ನಟರಾಗ್ಬೋದು, ಸಿಂಗರ್ಸ್ಗಳಾಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬೋದು, ಸಿನಿಮಾಟೋಗ್ರಫರ್ಸ್ ಆಗ್ಬೋದು, ಬಹಳಷ್ಟು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಎಲ್ಲರನ್ನೂ ನಾವು ಸಂಪರ್ಕಿಸಕ್ಕಾಗಲ್ಲ, ನೀವೆಲ್ಲರೂ ನಮ್ಮನ್ನ ಸಂಪರ್ಕಿಸಕ್ಕಾಗಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಕಾಮನ್ ವೇದಿಕೆ ಬೇಕಾಗ್ತದೆ. ಸೊ ಆ ವೇದಿಕೆಯ ಹೆಸರೇ ಈ ಟ್ಯಾಲೆಂಟ್ ಸ್ಪಿಯರ್ ಅಂತ ಹೇಳಿ ನನ್ನ ಅನಿಸಿಕೆ. ಇಲ್ಲಿ ನಿಮ್ಮ ಬಗ್ಗೆ ಎಲ್ಲ ನೀವು ಜಾಯ್ನ್ ಆದ್ರೆ ಇಂಥದ್ದೊಂದು ವೇದಿಕೆಗೆ ನಿಮ್ಮ ಬಗ್ಗೆ ಎಲ್ಲ ನಮ್ಮಂಥವ್ರಿಗೆ ಗೊತ್ತಾಗ್ತದೆ, ನಮ್ಮ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಮುಖ್ಯವಾಗಿ ಇದೊಂದು ಒಂದು ಸಣ್ಣ ಓಪನಿಂಗ್, ಒಂದು ಕಿಂಡಿ, ಅವಕಾಶದಕ್ಕೂ ಒಂದು ಕಿಂಡಿ ಅಂತ. ಈ ನಿಟ್ಟಿನಲ್ಲಿ ಈ ಪ್ರೊಡ್ಯೂಸರ್ಸ್ಗಳು ಕೂಡ ಏನಾದರೂ ಈ ವೇದಿಕೆಗೆ ಬಂದ್ರೆ ಬಹುಶಃ ಎಲ್ಲರಿಗೂ ಮುಕ್ತವಾಗಿ ಇಲ್ಲೊಂದು ಕೊಡುವ ಕೊಳ್ಳುವ ಮತ್ತು ಸಂವಹನ ಏರ್ಪಡುತ್ತೆ. ಈ ನಿಟ್ಟಿನಲ್ಲಿ ಈ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕನ್ನಡಕ್ಕಂತೂ ಇದು ಅಗತ್ಯ ಇದೆ. ಬಹುಶಃ ಇದೆಲ್ಲ ಬಾಲಿವುಡ್ ಅಲ್ಲೆಲ್ಲ ಇದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಕನ್ನಡಕ್ಕಂತೂ ಇದೊಂದು ಅಪರೂಪವಾದ ಕೆಲಸ. ಬಹಳಷ್ಟು ಪ್ರತಿಭೆಗಳೇ, ತುಂಬಾ ಕನಸು ಕಂಡುಕೊಂಡಿರೋರು, ಎಲ್ಲ ವೇದಿಕೆ ಸಿಗದೆ ಒದ್ದಾಡ್ತಿರುವಂತವ್ರು ಈ ಜಾಗದಲ್ಲಿ ನಿಮ್ಮನ್ನು ನೀವು ನೋಂದಾಯಿಸ್ಕೊಂಡ್ರೆ ಎಷ್ಟೋ ಸಲ ನಮ್ಗೇನಾಗ್ತದೆ, ನೆನಪಲ್ಲಿ ಇರ್ತೀರಿ ನೀವು ನನ್ನನ್ನು ಇಂಡಿವಿಜುವಲ್ ಆಗಿ ಒಂದು ಮೀಟ್ ಆದಾಗ. ಆ ರೀತಿ ತುಂಬಾ ಜನ ಮೀಟ್ ಆಗಿದ್ದಾಗ ಗುರ್ತು ಎಲ್ಲರನ್ನು ನೆನಪಿಟ್ಕೊಳಕ್ಕಾಗಲ್ಲ. ಸಡನ್ ಆಗಿ ನನಗೆ ಏನೋ ಬೇಕು ಅಂತಂದಾಗ ಈ ತರದ ಒಂದು ವೆಬ್ಸೈಟ್ ನಾನು ಓಪನ್ ಮಾಡಿ ನೋಡಿದಾಗ ನೀವು ನನಗೆಲ್ಲ ಕಂಡ್ರೆ ಇಮಿಡಿಯೇಟ್ ಆಗಿ ನಾನು ಆಕ್ಸೆಸ್ ಮಾಡಬಹುದು ನಿಮ್ಮನ್ನ. ಈ ಕಾರಣಕ್ಕೆ ನೀವೆಲ್ಲ ಈ ಜಾಗಕ್ಕೆ, ಈ ಒಂದು ವೇದಿಕೆಗೆ ನೀವು ಸೇರ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ಅಂತ ನನಗನ್ಸುತ್ತೆ. ಆಲ್ ದ ಬೆಸ್ಟ್. ನಿಮ್ಮ ಕನಸುಗಳಲ್ಲಿ ಈಡೇರಲಿ, ಸಾಧ್ಯವಾದಷ್ಟು ಎಲ್ಲರಿಗೂ ಅವಕಾಶ ಸಿಗಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.